ಕಾವೇರಿ ಹಾಗೂ ಕಬಿನಿ ಜಲಾಶಯದಿಂದ ಮತ್ತೊಂದು ದಾಖಲೆ. ಒಂದು ತಿಂಗಳಿನಲ್ಲಿ ತಮಿಳುನಾಡಿಗೆ ಹರಿದದ್ದು 100 ಟಿಎಂಸಿ ನೀರು. ಜೂನ್ನಲ್ಲೇ ಭರ್ತಿಯಾಗಿ ದಾಖಲೆ ಸೃಷ್ಟಿಸಿತು ಕೆಆರ್ಎಸ್. ಜೂನ್ 24ರಿಂದ ಕೆಆರ್ಎಸ್ ಡ್ಯಾಂನಿಂದ ಹೊರಹರಿವು ಹೆಚ್ಚಳವಾಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜೂನ್ ಜುಲೈ ತಿಂಗಳಿನಲ್ಲಿ ನೀರು ತಮಿಳುನಾಡಿಗೆ ಹರಿದದ್ದೇ ಇಲ್ಲ. ಆದೇಶದಂತೆ ವರ್ಷದಲ್ಲಿ 177.25 ಟಿಎಂಸಿ ನೀರನ್ನು ಕೊಡಬೇಕಾಗತ್ತೆ ತಮಿಳುನಾಡಿಗೆ. ಜೂನ್ನಲ್ಲಿ 9, ಜುಲೈನಲ್ಲಿ 31 ಟಿಎಂಸಿ ನೀರು ಕೊಡಬೇಕಾದದ್ದು ಆದೇಶದ ಪ್ರಕಾರ. ಆದರೆ 60 ಟಿಎಂಸಿ ಹೆಚ್ಚುವರಿ ನೀರು ಬಿಡುಗಡೆಯಾಗಿದೆ 2 ತಿಂಗಳಿನಲ್ಲಿ. ಕೋಟಾಗಿಂತಲೂ 60 ಟಿಎಂಸಿ ಹೆಚ್ಚುವರಿ ನೀರು. ಅಂದರೆ ಕೆಆರ್ಎಸ್ ಕಬಿನಿ ಡ್ಯಾಂನಿಂದ ಒಟ್ಟಾಗಿ ನದಿಗೆ 100 ಟಿಎಂಸಿ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಒಂದು ದಾಖಲೆ.